ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ನಟ ದರ್ಶನ್ ಶಿಫ್ಟ್ ಆಗಲಿದ್ದಾರೆ. ಬೆಳಗ್ಗೆ 6:30ಕ್ಕೆ ಬಾಗೇಪಲ್ಲಿ ಟೋಲ್ ದಾಟಿದೆ ಈ ವಾಹನ. ನಾವಾಗಲೇ ಹೇಳ್ತಾ ಇದ್ವಿ, ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದು 2 ಬದಲಾಗಿ 3. ಅನಂತಪುರ, ಓಬಳಾಪುರ ಆ ಮಾರ್ಗವಾಗಿ ಬಳ್ಳಾರಿಯ ಕಡೆಗೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ನಟ ದರ್ಶನ್. ಬೆಳಗ್ಗೆ 6:30ಕ್ಕೆ ಬಾಗೇಪಲ್ಲಿ ಟೋಲ್ ದಾಟಿದೆ ಈ ವಾಹನ. ಬಟ್ ಯಾಕೆಷ್ಟು ರಹಸ್ಯವಾಗಿ ಪೊಲೀಸರು ಕದ್ದು ಮುಚ್ಚಿ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರು 2 ವಾಹನದಲ್ಲಿ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳಿಗೆ ಕೊಟ್ಟಿರುವಂತಹ ಮಾಹಿತಿಯವರು ಹೌದು ನಟ ದರ್ಶನ್ ಇದೇ ವಾಹನದಲ್ಲಿ ಇದ್ದಾರೆ ಅಂತ. ಅದಲ್ಲ, ಬದಲಾಗಿ ಆ 2 ವಾಹನ ಬಿಟ್ಟು ಮತ್ತೊಂದು ವಾಹನ ಪರಪ್ಪನ ಅಗ್ರಹಾರದಿಂದ ಹೊರಟಿದೆ, ಅದರಲ್ಲಿ ನಟ ದರ್ಶನ್ ಇದ್ದಾರೆ. ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಪೊಲೀಸರು ಕಳ್ಳಾಟ ಆಡಿದ್ದಾರೆ. ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡುವಂತಹ ಕಾರ್ಯಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ನವೀನ್ ಹೇಳ್ತಾ ಇದ್ರು. 6 ದೃಶ್ಯ ನಾವು ಗಮನಿಸ್ತಾ ಇದೀವಿ. ಯಾವ ಮಾರ್ಗವಾಗಿ ಯಾವ ವಾಹನಗಳು ಮೂವ್ ಆಗಿದೆ ಅಂತ. ಬೆಳಗ್ಗೆ 4:30ಕ್ಕೆ ಪರಪ್ಪನ ಅಗ್ರಹಾರದಿಂದ 2 ವಾಹನ ಎಕ್ಸಿಟ್ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದೀವಿ. ಒಂದು ವಾಹನ ಮೈಸೂರಿನ ಕಡೆಗೆ ಹೊರಟಿತ್ತು, ಬಟ್ ಮೈಸೂರಲ್ಲ, ಬದಲಾಗಿ ಅದು ಕೂಡ ಧಾರವಾಡದ ಕಡೆಗೆ ಮುಖ ಮಾಡ್ತು. ಆ ನಂತರದಲ್ಲಿ ಮತ್ತೊಂದು ವಾಹನ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಅಲ್ಲಿ ತಲುಪ್ತಾ ಇದ್ದಂತೆ ಆ ದೃಶ್ಯವನ್ನ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಅದರಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಯಶವಂತಪುರ ಬೆಂಗಳೂರು ಆ ಮಾರ್ಗವಾಗಿ ಒಂದು ವಾಹನ ಮೂವ್ ಆಗ್ತಾ ಇತ್ತು. ನೆಲಮಂಗಲ ಟೋಲ್ ದಾಟಿತು, ಅಂದ್ರೆ ಅಲ್ಲಿಂದ ಎಕ್ಸಿಟ್ ಆಯ್ತು ಒಂದು ವಾಹನ. ಅದಾದ ಬಳಿಕ ಕಳ್ಳಂಬೆಳ್ಳ ಟೋಲ್ ಅಂದ್ರೆ ಶಿರಾ ಅಲ್ಲಿಂದ ಹೋಗಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅಲ್ಲಿಗೆ 6 ದೃಶ್ಯ. 2 ವಾಹನವನ್ನ ಮಾಧ್ಯಮಗಳು ಫಾಲೋ ಅಪ್ ಮಾಡ್ತಾ ಇತ್ತು. ಕಾರಣ ಅದರಲ್ಲೂ ರಿಪಬ್ಲಿಕಾನ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇತ್ತು. ಕಾರಣ ಮುಖ ಮುಚ್ಚಿ ಕ್ಯಾಪ್ ಧರಿಸಿ ನಟ ದರ್ಶನ್ ಅವರನ್ನ ಆ ರೀತಿಯಾಗಿ ಶಿಫ್ಟ್ ಮಾಡಲಾಗಿತ್ತ ಅಂತ. ಕಾರಣ ಪೊಲೀಸರು ಕೊಟ್ಟಿರುವಂತ ಮಾಹಿತಿ ಅದೇ. ಅವ್ರು ಕೊಟ್ಟಿರುವಂತ ಮಾಹಿತಿ ಮೇರೆಗೆ ನಾವು ಕೂಡ ಸುದ್ದಿ ಕೊಟ್ವಿ. ಆದ್ರೆ 2 ವಾಹನದಲ್ಲಿ ನಟ ದರ್ಶನ್ ಇರ್ಲಿಲ್ಲ. ಮತ್ತೊಂದು ವಾಹನದಲ್ಲಿ ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡುವಂತ ಕಾರ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಈಗ ಎಕ್ಸಾಕ್ಟ್ಲಿ ನಟ ದರ್ಶನ್ ಯಾವ ವಾಹನದಲ್ಲಿ ಯಾವ ಮಾರ್ಗವಾಗಿ ಬಳ್ಳಾರಿಯ ಜೈಲ್ ಕಡೆಗೆ? ಶ್ರುತಿ, ಏನು ಅಲ್ಲಿ ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ಗಂಟೆಗೇನು ಬಸ್ಗಳು 3 ಬಸ್ಸು ಮುಂದೆ ಹೊರಟು ಬರುತ್ತೆ. ಆ 3 ಬಸ್ಸಿನಲ್ಲಿ ದರ್ಶನ್ 2ನೇ ಬಸ್ಸಿನಲ್ಲಿ ಇದ್ದಾನೆ ಅನ್ನೋ ಮಾಹಿತಿಯನ್ನು ಖುದ್ದು ಪೊಲೀಸರೇ ಅಲ್ಲಿ ಜೈಲಿನ ಚೆಕ್ ಪೋಸ್ಟ್ ಬಳಿ ಇದ್ದಂಥ ಮಾಹಿತಿ ಎಲ್ಲರಿಗೂ ಕೂಡ ಕೊಡ್ತಾರೆ. ಆದರೆ ಜೈಲಿನಿಂದ ಮಾಹಿತಿ ಕೊಟ್ಟ ಅದೇ ಪೊಲೀಸರು ಏನು ಮಾಧ್ಯಮಗಳು ಯಾವಾಗ ಆ ಬಸ್ಗಳ ಹಿಂದೆ ಮೂವ್ ಆಗ್ತಾರೆ, ಅದಾದ ಬಳಿಕ ಹಿಂಬದಿಯಲ್ಲಿ 3 ಬುಲೆರೋ ವಾಹನಗಳನ್ನು ಅಲ್ಲಿಂದ ಜೈಲಿಂದ ಮೂವ್ ಮಾಡ್ತಾರೆ. ಆ ಬುಲೆರೋ ವಾಹನಗಳು 3 ವಾಹನಗಳಲ್ಲಿ ಒಂದರಲ್ಲಿ ದರ್ಶನ್ ಅವರನ್ನು ಸೈಡ್ಗೆ ಬಟ್ಟೆಯನ್ನು ಹಾಕಿಕೊಂಡು, ಅದರಲ್ಲೂ ಕೂಡ ದರ್ಶನ್ ಹೊರಗಡೆ ಕಾಣಿಸದೇ ಇರೋ ರೀತಿಯಲ್ಲಿ ಸಂಪೂರ್ಣವಾಗಿ ಕವರ್ ಮಾಡಿ ಅಲ್ಲಿಂದ ಹೊರಡುವಂಥ ಒಂದಷ್ಟು ಕೆಲಸವನ್ನು ಕೂಡ ಮಾಡಿರೋದೀಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಬೆಳಗ್ಗೆಯೂ ನಾವು ಇದನ್ನು ವರದಿ ಮಾಡಿದ್ವಿ. ಪೊಲೀಸರು ಎಲ್ಲ ಒಂದು ಕಡೆ ಮಾಧ್ಯಮದವರ ದಾರಿ ತಪ್ಪಿಸ್ತಿದ್ದಾರಾ ಅಂತ. ಯಾಕಂತ ಹೇಳಿದ್ರೆ ವಾಹನಗಳಲ್ಲಿ ಏನು ಧಾರವಾಡ ಹೈವೇನಲ್ಲಿ ಮುಂದೆ ಹೋಗಬೇಕಾದ್ರೆ ನಾವು ಚಳ್ಳಕೆರೆ ಬಳಿ ಆ ಒಂದು ವಾಹನಗಳು ಯಾವಾಗ ಬಳ್ಳಾರಿಗೆ ತೆಗೆದುಕೊಳ್ಬೇಕಾಗಿತ್ತು, ಅದು ಯಾವಾಗ ತೆಗೆದುಕೊಳ್ಳದೆ ನೇರವಾಗಿ ಚಳ್ಳಕೆರೆ ಮಾರ್ಗವಾಗಿ ನಾವು ತೆಗೆದುಕೊಂಡ್ರೆ ಅವರು ಧಾರವಾಡ ಮಾರ್ಗವಾಗಿ ತೆಗೆದುಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ದರ್ಶನ್ ಇಲ್ಲದೆ ಇರೋದು ಕನ್ಫರ್ಮ್ ಆಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಇಷ್ಟೊಂದು ಕದ್ದು ಮುಚ್ಚಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಇದು ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಂತ ಎಕ್ಸಾಕ್ಟ್ಲಿ ಮಾಹಿತಿ. 3 ವಾಹನ ಹೊರಟಿದ್ದು ಪರಪ್ಪನ ಅಗ್ರಹಾರದಿಂದ ಎಕ್ಸಿಟ್ ಆಗಿರೋದು. ಬಟ್ 2ನೇ ವಾಹನದಲ್ಲಿ ನಟ ದರ್ಶನ್ ಇದ್ರು ಅಂತ ಪೊಲೀಸರು ಮಾಹಿತಿ ಕೊಟ್ಟರು. ಆ 2ನೇ ವಾಹನವನ್ನ ನಾವು ಫಾಲೋ ಅಪ್ ಮಾಡಿದ್ವಿ. ಕಾರಣ ನಟ ದರ್ಶನ್ ಅದರಲ್ಲಿ ಒಬ್ಬ ಆರೋಪಿ ಮುಖ ಮುಚ್ಚಿ ಕ್ಯಾಪ್ ಧರಿಸಿರುವಂತಹ ದೃಶ್ಯ ಕಾಣಿಸುತ್ತೆ. ಮೋಸ್ಟ್ಲಿ ಆ ರೀತಿ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ನಟ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡ್ಲಾಗ್ತಾ ಇದೆ ಅಂತ ನಾವು ಕೂಡ ಅದನ್ನ ಹೇಳ್ತಾ ಇದ್ವಿ, ಫಾಲೋ ಅಪ್ ಮಾಡ್ತಾ ಇದ್ವಿ. ಆದ್ರೆ 2ನೇ ವಾಹನ ಅಲ್ಲ, ಬದಲಾಗಿ 3ನೇ ವಾಹನದಲ್ಲಿ ನಟ ದರ್ಶನ್ ಇದ್ರು. ದಿಕ್ಕು ತಪ್ಪಿಸಿ ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಮುಂದಾದ್ರು ಅನ್ನೋದು ಬಹಳ ಸ್ಪಷ್ಟ. ಈಗ ಒಂದು ಬ್ರೇಕ್. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ನಟ ದರ್ಶನ್ ಶಿಫ್ಟ್ ಆಗಲಿದ್ದಾರೆ. ಬೆಳಗ್ಗೆ 6:30ಕ್ಕೆ ಬಾಗೇಪಲ್ಲಿ ಟೋಲ್ ದಾಟಿದೆ ಈ ವಾಹನ. ನಾವಾಗಲೇ ಹೇಳ್ತಾ ಇದ್ವಿ, ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದು 2 ಬದಲಾಗಿ 3. ಅನಂತಪುರ, ಓಬಳಾಪುರ ಆ ಮಾರ್ಗವಾಗಿ ಬಳ್ಳಾರಿಯ ಕಡೆಗೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ನಟ ದರ್ಶನ್. ಬೆಳಗ್ಗೆ 6:30ಕ್ಕೆ ಬಾಗೇಪಲ್ಲಿ ಟೋಲ್ ದಾಟಿದೆ ಈ ವಾಹನ. ಬಟ್ ಯಾಕೆಷ್ಟು ರಹಸ್ಯವಾಗಿ ಪೊಲೀಸರು ಕದ್ದು ಮುಚ್ಚಿ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರು 2 ವಾಹನದಲ್ಲಿ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳಿಗೆ ಕೊಟ್ಟಿರುವಂತಹ ಮಾಹಿತಿಯವರು ಹೌದು ನಟ ದರ್ಶನ್ ಇದೇ ವಾಹನದಲ್ಲಿ ಇದ್ದಾರೆ ಅಂತ.
ಅದಲ್ಲ, ಬದಲಾಗಿ ಆ 2 ವಾಹನ ಬಿಟ್ಟು ಮತ್ತೊಂದು ವಾಹನ ಪರಪ್ಪನ ಅಗ್ರಹಾರದಿಂದ ಹೊರಟಿದೆ. ಅದರಲ್ಲಿ ನಟ ದರ್ಶನ್ ಇದ್ದಾರೆ. ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಪೊಲೀಸರು ಕಳ್ಳಾಟ ಆಡಿದ್ದಾರೆ. ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡುವಂತಹ ಕಾರ್ಯಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ನವೀನ್ ಹೇಳ್ತಾ ಇದ್ರು. 6 ದೃಶ್ಯ ನಾವು ಗಮನಿಸ್ತಾ ಇದೀವಿ. ಯಾವ್ಯಾವ ಮಾರ್ಗವಾಗಿ ಯಾವ ವಾಹನಗಳು ಮೂವ್ ಆಗಿದೆ ಅಂತ ಬೆಳಗ್ಗೆ 4:30ಕ್ಕೆ ಪರಪ್ಪನ ಅಗ್ರಹಾರದಿಂದ 2 ವಾಹನ ಎಕ್ಸಿಟ್ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಒಂದು ವಾಹನ ಮೈಸೂರಿನ ಕಡೆಗೆ ಹೊರಟಿತ್ತು, ಬಟ್ ಮೈಸೂರಲ್ಲ, ಬದಲಾಗಿ ಅದು ಕೂಡ ಧಾರವಾಡದ ಕಡೆಗೆ ಮುಖ ಮಾಡ್ತು. ಆ ನಂತರದಲ್ಲಿ ಮತ್ತೊಂದು ವಾಹನ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಅಲ್ಲಿ ತಲುಪ್ತಾ ಇದ್ದಂತೆ ಆ ದೃಶ್ಯವನ್ನ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಅದರಲ್ಲಿ ನಟ ದರ್ಶನ್ ಇದ್ದಾರೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಯಶವಂತಪುರ ಬೆಂಗಳೂರು ಆ ಮಾರ್ಗವಾಗಿ ಒಂದು ವಾಹನ ಮೂವ್ ಆಗ್ತಾ ಇತ್ತು. ನೆಲಮಂಗಲ ಟೋಲ್ ದಾಡ್ತು, ಅಂದ್ರೆ ಅಲ್ಲಿಂದ ಎಕ್ಸಿಟ್ ಆಯ್ತು ಒಂದು ವಾಹನ. ಅದಾದ ಬಳಿಕ ಕಳ್ಳಂಬೆಳ್ಳ ಟೋಲ್ ಅಂದ್ರೆ ಶಿರಾ ಅಲ್ಲಿಂದ ಹೋಗಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅಲ್ಲಿಗೆ 6 ದೃಶ್ಯ, 2 ವಾಹನವನ್ನ ಮಾಧ್ಯಮಗಳು ಫಾಲೋ ಅಪ್ ಮಾಡ್ತಾ ಇತ್ತು. ಕಾರಣ ಅದರಲ್ಲೂ ರಿಪಬ್ಲಿಕಾನ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇತ್ತು. ಕಾರಣ ಮುಖ ಮುಚ್ಚಿ ಕ್ಯಾಪ್ ಧರಿಸಿ ನಟ ದರ್ಶನ್ ಅವರನ್ನ ಆ ರೀತಿಯಾಗಿ ಶಿಫ್ಟ್ ಮಾಡಲಾಗಿತ್ತ ಅಂತ. ಕಾರಣ ಪೊಲೀಸರು ಕೊಟ್ಟಿರುವಂತ ಮಾಹಿತಿ ಅದೇ. ಅವ್ರು ಕೊಟ್ಟಿರುವಂತ ಮಾಹಿತಿ ಮೇರೆಗೆ ನಾವು ಕೂಡ ಸುದ್ದಿ ಕೊಟ್ವಿ. ಆದ್ರೆ 2 ವಾಹನದಲ್ಲಿ ನಟ ದರ್ಶನ್ ಇರ್ಲಿಲ್ಲ. ಮತ್ತೊಂದು ವಾಹನದಲ್ಲಿ ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡುವಂತ ಕಾರ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಈಗ ಎಕ್ಸಾಕ್ಟ್ಲಿ ನಟ ದರ್ಶನ್ ಯಾವ ವಾಹನದಲ್ಲಿ ಯಾವ ಮಾರ್ಗವಾಗಿ ಬಳ್ಳಾರಿಯ ಜೈಲ್ ಕಡೆಗೆ? ಶ್ರುತಿ, ಏನು ಅಲ್ಲಿ ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ಗಂಟೆಗೇನು ಬಸ್ಗಳು 3 ಬಸ್ಸು ಮುಂದೆ ಹೊರಟು ಬರುತ್ತೆ. ಆ 3 ಬಸ್ಸಿನಲ್ಲಿ ದರ್ಶನ್ 2ನೇ ಬಸ್ಸಿನಲ್ಲಿ ಇದ್ದಾನೆ ಅನ್ನೋ ಮಾಹಿತಿಯನ್ನು ಖುದ್ದು ಪೊಲೀಸರೇ ಅಲ್ಲಿ ಜೈಲಿನ ಚೆಕ್ ಪೋಸ್ಟ್ ಬಳಿ ಇದ್ದಂಥ ಮಾಹಿತಿ ಎಲ್ಲರಿಗೂ ಕೂಡ ಕೊಡ್ತಾರೆ. ಆದರೆ ಜೈಲಿನಿಂದ ಮಾಹಿತಿ ಕೊಟ್ಟ ಅದೇ ಪೊಲೀಸರು ಏನು ಮಾಧ್ಯಮಗಳು ಯಾವಾಗ ಆ ಬಸ್ಗಳ ಹಿಂದೆ ಮೂವ್ ಆಗ್ತಾರೆ, ಅದಾದ ಬಳಿಕ ಹಿಂಬದಿಯಲ್ಲಿ 3 ಬುಲೆರೋ ವಾಹನಗಳನ್ನು ಅಲ್ಲಿಂದ ಜೈಲಿಂದ ಮೂವ್ ಮಾಡ್ತಾರೆ. ಆ ಬುಲೆರೋ ವಾಹನಗಳು 3 ವಾಹನಗಳಲ್ಲಿ ಒಂದರಲ್ಲಿ ದರ್ಶನ್ ಅವರನ್ನು ಸೈಡ್ಗೆ ಬಟ್ಟೆಯನ್ನು ಹಾಕಿಕೊಂಡು, ಅದರಲ್ಲೂ ಕೂಡ ದರ್ಶನ್ ಹೊರಗಡೆ ಕಾಣಿಸದೇ ಇರೋ ರೀತಿಯಲ್ಲಿ ಸಂಪೂರ್ಣವಾಗಿ ಕವರ್ ಮಾಡಿ ಅಲ್ಲಿಂದ ಹೊರಡುವಂಥ ಒಂದಷ್ಟು ಕೆಲಸವನ್ನು ಕೂಡ ಮಾಡಿರೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಬೆಳಗ್ಗೆಯೂ ನಾವು ಇದನ್ನು ವರದಿ ಮಾಡಿದ್ವಿ. ಪೊಲೀಸರು ಎಲ್ಲ ಒಂದು ಕಡೆ ಮಾಧ್ಯಮದವರ ದಾರಿ ತಪ್ಪಿಸ್ತಿದ್ದಾರಾ ಅಂತ. ಯಾಕಂತ ಹೇಳಿದ್ರೆ ವಾಹನಗಳಲ್ಲಿ ಏನು ಧಾರವಾಡ ಹೈವೇನಲ್ಲಿ ಮುಂದೆ ಹೋಗಬೇಕಾದ್ರೆ ನಾವು ಚಳ್ಳಕೆರೆ ಬಳಿ ಆ ಒಂದು ವಾಹನಗಳು ಯಾವಾಗ ಬಳ್ಳಾರಿಗೆ ತೆಗೆದುಕೊಳ್ಬೇಕಾಗಿತ್ತು, ಅದು ಯಾವಾಗ ತೆಗೆದುಕೊಳ್ಳದೆ ನೇರವಾಗಿ ಚಳ್ಳಕೆರೆ ಮಾರ್ಗವಾಗಿ ನಾವು ತೆಗೆದುಕೊಂಡ್ರೆ ಅವರು ಧಾರವಾಡ ಮಾರ್ಗವಾಗಿ ತೆಗೆದುಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ದರ್ಶನ್ ಇಲ್ಲದೆ ಇರೋದು ಕನ್ಫರ್ಮ್ ಆಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಇಷ್ಟೊಂದು ಕದ್ದು ಮುಚ್ಚಿ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಇದು ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಂತ ಎಕ್ಸಾಕ್ಟ್ಲಿ ಮಾಹಿತಿ. 3 ವಾಹನ ಹೊರಟಿದ್ದು ಪರಪ್ಪನ ಅಗ್ರಹಾರದಿಂದ ಎಕ್ಸಿಟ್ ಆಗಿರೋದು. ಬಟ್ 2ನೇ ವಾಹನದಲ್ಲಿ ನಟ ದರ್ಶನ್ ಇದ್ರು ಅಂತ ಪೊಲೀಸರು ಮಾಹಿತಿ ಕೊಟ್ಟರು. ಆ 2ನೇ ವಾಹನವನ್ನ ನಾವು ಫಾಲೋ ಅಪ್ ಮಾಡಿದ್ವಿ. ಕಾರಣ ನಟ ದರ್ಶನ್ ಅದರಲ್ಲಿ ಒಬ್ಬ ಆರೋಪಿ ಮುಖ ಮುಚ್ಚಿ ಕ್ಯಾಪ್ ಧರಿಸಿರುವಂತಹ ದೃಶ್ಯ ಕಾಣಿಸುತ್ತೆ. ಮೋಸ್ಟ್ಲಿ ಆ ರೀತಿ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ನಟ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡ್ಲಾಗ್ತಾ ಇದೆ ಅಂತ ನಾವು ಕೂಡ ಅದನ್ನ ಹೇಳ್ತಾ ಇದ್ವಿ, ಫಾಲೋ ಅಪ್ ಮಾಡ್ತಾ ಇದ್ವಿ. ಆದ್ರೆ 2ನೇ ವಾಹನ ಅಲ್ಲ, ಬದಲಾಗಿ 3ನೇ ವಾಹನದಲ್ಲಿ ನಟ ದರ್ಶನ್ ಇದ್ರು. ದಿಕ್ಕು ತಪ್ಪಿಸಿ ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಮುಂದಾದ್ರು ಅನ್ನೋದು ಬಹಳ ಸ್ಪಷ್ಟ. ಈಗ ಒಂದು ಬ್ರೇಕ್